ಹಾವೇರಿಯಲ್ಲಿ ಚಿನ್ನದ ಅಂಗಡಿಗೆ ನುಗ್ಗಿ ದರೋಡೆಯನ್ನ ಮಾಡಲಾಗಿದೆ. ಈ ಖದೀಮರ ಗ್ಯಾಂಗ್ ಒಂದು ನುಗ್ಗಿ ಈಗ ಚಿನ್ನದ ಅಂಗಡಿಯನ್ನ ದರೋಡೆ ಮಾಡಿದ್ದಾರೆ. ಯಾಕಂದ್ರೆ 5 ಕ್ವಿಂಟಾಲ್ ಇರುವಂತಹ ಭಾರವಿದ್ದಂತಹ ಒಂದು ಡ್ರೇಜೂರಿ ಜೊತೆ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಈ ಖದೀಮರು. ವಿಲರೋ ವಾಹನದಲ್ಲಿ ಬಂದು ಚಿನ್ನಾಭರಣವನ್ನ ಕಳವು ಮಾಡಿದ್ದಾರೆ ಈ ಖದೀಮರ ಗ್ಯಾಂಗ್. ಬಂಗಾರದ ಅಂಗಡಿಗೆ ನುಗ್ಗಿದ ಖದೀಮರ ಗ್ಯಾಂಗ್ ಹಾವೇರಿಯಲ್ಲಿ ಚಿನ್ನದ ಅಂಗಡಿಗೆ ನುಗ್ಗಿ ದರೋಡೆಯನ್ನ ಮಾಡಿದ್ದಾರೆ. 5 ಕ್ವಿಂಟಾಲ್ ಭಾರವಿದ್ದಂತಹ ಡ್ರೇಜೂರಿಯನ್ನ ಅದರ ಜೊತೆಗೆ ಚಿನ್ನವನ್ನು ಕೂಡ ಕದ್ದು ಎಸ್ಕೇಪ್ ಆಗಿದ್ದಾರೆ. ಬುಲೆರೋ ವಾಹನದಲ್ಲಿ ಬಂದು ಚಿನ್ನಾಭರಣವನ್ನ ಕಳವು ಮಾಡಿದ್ದಾರೆ. ಹಾನಗಲ್ ತಾಲೂಕಿನ ಚಿಕ್ಕಾಂಶಿ ಹೊಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಸ್ ನಿಲ್ದಾಣದ ಮುಂದೆ ಇರುವಂತಹ ಶಾರದಾ ಜ್ಯುವೆಲರಿ ಶಾಪ್ ಅಲ್ಲಿ ರಾಬರಿ ಆಗಿರೋದು. ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ಜ್ಯುವೆಲರಿ ಶಾಪ್ಗೆ ನುಗ್ಗಿದಂತಹ ದರೋಡೆಕೋರರ ಗ್ಯಾಂಗ್ ನೋಡಿ, ಸುಮಾರು 45 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದೆ ಈ ಗ್ಯಾಂಗ್. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಹರಸಾಹಸವನ್ನ ಪಡ್ತಿದ್ದಾರೆ ಕಳ್ಳತನ ಮಾಡೋದಕ್ಕೆ ಅಂತ. ಇನ್ನು ಅಣ್ಣಪ್ಪ ಭಜಂತ್ರಿ ಎಂಬುವವರ ಅಂಗಡಿಯಲ್ಲಿ ಕಳ್ಳತನ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಕಿರಣ್, ಈಗ ಇಲ್ಲಿ ಈ ರೀತಿ ದರೋಡೆ ನಡೀತಾ ಇದೆ, ಅಲ್ಲಿ ಇವಾಗ ಆಕ್ಷನ್ ಯಾವ ರೀತಿ ತಗೊಳ್ತಾ ಇದ್ದಾರೆ, ಜೊತೆಗೆ ಏನೇನೆಲ್ಲ ಕಳವಾಗಿದೆ ಇಲ್ಲಿ ಅಪ್ಡೇಟ್ ಕೊಡಿ. ನಿನ್ನೆ ಒಂದು ಹಾವೇರಿ ಹಾನಗಲ್ ಒಂದು ಘಟನೆ ನಡೆದಿರ್ತಕ್ಕಂಥ ಅಲ್ಲಿಗೆ ಒಂದು ಬೊಲೆರೋ ವಾಹನ ಸಮೇತ ಬಂದಂತ ಖದೀಮರ ಗ್ಯಾಂಗ್ ಒಂದು ಏನು ಬಂಗಾರ ಮತ್ತು ಬೆಳ್ಳಿ ವಸ್ತುಗಳನ್ನು ಇರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಒಂದೊಂದಾಗಿ ಯಾವತ್ತು ಅವರು ಬಿಡಿಬಾರ್ತಿಲ್ಲ ಅಂದ್ರೆ 5 ಕ್ವಿಂಟಾಲ್ ಭಾರದಂತಹ ಬಂಗಾರದ ಅಂಗಡಿಯ ಟ್ರೆಜರಿಯನ್ನೇ ಹೊತ್ಕೊಂಡು ಟ್ರೆಜರಿ ಸಮೇತ ಗಾಡಿಯಲ್ಲಿ ಹಾಕೊಂಡಿರ್ತಕ್ಕಂಥ ದೃಶ್ಯಾವಳಿಗಳು ಈಗ ಸೆರೆ ಆಗಿರ್ತಕ್ಕಂಥದ್ದು. ಇದನ್ನ ಕಂಡು ಸಂಪೂರ್ಣ ಹಾನಗಲ್ ಜಿಲ್ಲೆಯ ಜನರ ಒಂದು ರೀತಿ ಭಯದ ವಾತಾವರಣದಲ್ಲಿದೆ. ಯಾಕಂದ್ರೆ ಈ ರೀತಿ ಕಳ್ಳತನ ಮಾಡ್ತಕ್ಕಂಥದ್ದು ನೋಡಿದ್ರೆ ಎಂತಂದ್ರೂ ಭಯ ಆಗುತ್ತೆ. ಯಾಕಂದ್ರೆ ಈಗ ಒಂದ್ ಹಂತಕ್ಕೆ ಅನ್ಸುತ್ತಂದ್ರೆ ಗಗನಕ್ಕೆ ಇರತಕ್ಕಂಥ ಚಿನ್ನದ ಬೆಲೆ ಹಿನ್ನೆಲೆಯಲ್ಲಿ ಈ ರೀತಿ ಘಟನೆಗೆ ಸ್ವಲ್ಪ ಮುಂದಾಗಿದ್ದಾರೆ ಕಂಡು ಬರುತ್ತೆ. ಇನ್ನು ಹಾನಗಲ್ ತಾಲೂಕಿನ ಚಿಕ್ಕಾಂಶಿ ಹೊಸೂರು ಗ್ರಾಮದಲ್ಲಿ ನಡೆದುಕೊಂಡಿದೆ. ಅದು ಏನಂತಂದ್ರೆ ಮುಖ್ಯವಾಗಿ ಬಸ್ ನಿಲ್ದಾಣದ ಹಿಂದುಗಡೆನೆ ಇರ್ತಕ್ಕಂಥ ಈ ಒಂದು ಜ್ಯುವೆಲರಿ ಶಾಪ್. ಈ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಈ ರೀತಿ ಘಟನೆ ಆಗಿರೋದನ್ನ ಕಂಡು ಸಾಕಷ್ಟು ಆತಂಕವಾಗಿರ್ತಕ್ಕಂಥ ಸ್ಥಳಕ್ಕೆ ಎಸ್ ಪಿ ಅವರು ಕೂಡ ಆಗಮಿಸ್ತಾರೆ. ಆಗಮಿಸಿ ಎಲ್ಲ ಪರಿಶೀಲನೆ ಕೂಡ ಮಾಡ್ತಾರೆ. ಸುಮಾರು 45 ಲಕ್ಷ ಚಿನ್ನಾಭರಣ ಮತ್ತು ಬೆಳ್ಳಿ ಒಂದು ಕಳ್ಳತನ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಇದು ಏನಂದ್ರೆ ಅಣ್ಣಪ್ಪ ಭಜಂತ್ರಿ ಎಂಬುವರ ಅಂಗಡಿ ಆಗಿರುತ್ತೆ. ಇನ್ನು ಏನಂತಂದ್ರೆ ಈ ರೀತಿ ಕಳ್ಳತನವನ್ನ ನೋಡಿದಾಗ ಎಲ್ಲರಿಗೂ ಯಾರಿಗಾಗಲಿ ಭಯದ ವಾತಾವರಣ ಸೃಷ್ಟಿ ಆಗ್ತದೆ. ಯಾಕಂದ್ರೆ ಒಂದು ನಾವು ನೋಡಕ್ಕೆ ಬೇರೆ ಬೇರೆ ಕಳ್ಳತನಗಳನ್ನು ನೋಡಿದಾಗ ದಾಬರಿಗಳನ್ನು ನೋಡಿದಾಗ ಒಂದು ಬೇರೆ ಹಂತ ದೃಶ್ಯಾವಳಿಗಳನ್ನು ನೋಡಿದಾಗ ಎಷ್ಟು ಪ್ರೀತಿಯಾಗಿ ಈ ಕಳ್ಳರ ಗ್ಯಾಂಗ್ ಬಂದಿದೆ ಅಂತಂದ್ರೆ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ಆ ಒಂದು ಟ್ರೆಜರಿಯನ್ನೇ ಅಂದ್ರೆ ಬಂಗಾರ ಬೆಳ್ಳಿಗಳನ್ನ ಜ್ಯುವೆಲರಿ ಶಾಪ್ ಅಲ್ಲಿ ಏನು ಸೇಫ್ ಆಗಿ ಇಟ್ಟಿರ್ತಾರೋ ಆ ಟ್ರೆಜರಿ ಸಮೇತ ಆ ಒಂದು ವಾಹನ ತಿಳ್ಕೊಂಡಿದ್ದ ವಾಹನದಲ್ಲಿ ಹಾಕೊಂಡು ಹೋಗಿರ್ತಕ್ಕಂಥ ಘಟನೆ ನಡೆದಿರುವಂತದ್ದು. ಇನ್ನೂ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿ ಒಂದು ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಈ ಕಳ್ಳರ ಗ್ಯಾಂಗ್ ಅನ್ನ ಇಡೋದಕ್ಕೆ ಪೊಲೀಸರು ಕೂಡ ಬಲೆಯನ್ನ ಬೀಸಿರುವಂತದ್ದು ಇದ್ದಾರೆ. ಎಸ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಯಾವ ರೀತಿಯಾಗಿ ಸಾಹಸ ಪಡ್ತಿದ್ದಾರೆ 5 ಕ್ವಿಂಟಾಲ್ ಇರೋದನ್ನ ಎತ್ಕೊಂಡು ಹೋಗೋದಕ್ಕೆ. ಅಂದರೆ ಎಷ್ಟರ ಮಟ್ಟಿಗೆ ಇವರಿಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ನೋಡಿ, ಗಮನಿಸಿ. ಎಲ್ಲ ಪ್ಲಾನಿಂಗನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕಳ್ಳತನ ಮಾಡಿದ್ಮೇಲೆ ಏನಾದರೂ ಒಂದು ಪ್ರೂಫ್ ಬಿಟ್ಟಿರ್ತಾರಂತೆ. ಕಾದು ನೋಡಬೇಕಾಗತ್ತೆ. ಪೊಲೀಸರ ತನಿಖೆ ನಂತರ ಏನು ಆಗುತ್ತೆ, ಜೊತೆಗೆ ಆ ಖದೀಮರು ಯಾರು, ಆ ಖದೀಮರ ಗ್ಯಾಂಗ್ ಯಾವುದು ಅನ್ನೋದು ಗೊತ್ತಾಗುತ್ತೆ.